ನಮಸ್ಕಾರ, ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡ್ಯ ತಾಲೂಕು ಮುದ್ದನಗೆರೆಯ ಹೆಬ್ಬಾಳದ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ತಡೆಗೋಡೆ, ಕಚ್ಚಿಗೆರೆ ಕೆರೆಯ ಸೇತುವೆ ಪುನರ್ನಿರ್ಮಾಣ ಮತ್ತು ಬಿ ಗೌಡ್ಗೆರೆ ಕೆರೆಯ ಕೋಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ನಾರಾಯಣಪ್ಪನವರು ಸಾವಿರವಾಗಿ ಮಾಹಿತಿ ನೀಡಿದರು. ಕರೆದಿರುವಂಥ ನನ್ನ ಗ್ರಾಮಸ್ಥರೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ಜನಪ್ರಿಯ ಶಾಸಕರಾದ ರವಿ ಮಂಡ್ಯ ಕ್ಷೇತ್ರಕ್ಕೆ ಯಾವಾಗಲೂ ಬಂದಿರಲಿಲ್ಲ. ಇವರು ಆಕ್ಟಿವಾಗಿ ಓಡಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಎಲ್ಲ ಊರುಗಳಲ್ಲೂ ಅವರ ಕೈಲಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಬಯಸ್ತೇನೆ. ಹಾಗೆಯೇ ಈ ನಮ್ಮ ಊರಿನ ಈ ದೌಡ್ಗಟ್ಟು ಕೆಲಸ ಮಾಡಿಕೊಡೋದಕ್ಕೋಸ್ಕರ ನಾವು ಹೋಗಿ ಕೇಳಿದಾಗ ಆಯಿತು ಅಂತ ಹೇಳಿದ್ರು. ಹಾಗೆಯೇ ಅವರು ಮಾಡಿದ ಮಾತಂತೆ ನಡ್ಕೊಂಡಿದ್ದಾರೆ. ತುಂಬ ಇನ್ನು ನಮ್ಮ ಊರಿನಲ್ಲಿ ಬೇರೆ ಕೆಲಸಗಳು ಬೇರೆ ಬೇರೆ. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಕಾಮಗಾರಿ ಕುರಿತು ಮಾಹಿತಿ ನೀಡಿದರು. ವೇದಿಕೆ ಮೇಲಿರುವಂಥ ಹಿರಿಯರಾದಂಥ ನಾರಾಯಣಪ್ಪ ಅವರೇ, ರಾಮು ಅವರೇ, ಕೃಷ್ಣಪ್ಪ ಅವರೇ, ಕೃಷ್ಣೇಗೌಡರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ರೈತ ಮಳೆ ಬಂದು ಮುತ್ತುರಾಯ ಸ್ವಾಮಿ ದೇವಸ್ಥಾನ ಮುಗಿದುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರು ಇದಕ್ಕೆ ತಡೆಗೋಡೆ ಹಾಕಬೇಕು ಅಂತ ನಾನು ಶಾಸಕನಾಗಿ ಆಯ್ಕೆಯಾದ ಬಂದಂಥ ಸಂದರ್ಭದಲ್ಲಿ ಕೇಳಿದರು. ಇದು 1 ವರ್ಷದ ಮುಂಚೆನೆ ಹಾಕಿ ಟೆಂಡರ್ ಆಗಿ ಪ್ರೋಸೆಸ್ ಆಗಿ ಇವತ್ತು ಅದಕ್ಕೆ ಗಳಿಗೆ ಕೊಡುವಂತೆ ಇನ್ನು ಯಾವತ್ತೂ ಶಾಶ್ವತವಾಗಿ ನಿಮ್ಮ ದೇವಸ್ಥಾನದೊಳಕ್ಕೆ ನೀರು ಬರದೇ ಇರೋ ರೀತಿ ಮುತ್ತುರಾಯ ಸ್ವಾಮಿ ದೇವಸ್ಥಾನವನ್ನು ಪ್ರೊಟೆಕ್ಟ್ ಮಾಡುವಂಥ ತಡೆಗೋಡೆಯನ್ನು ಇವತ್ತು 5 ಕೋಟಿ ರೂಪಾಯಿಯಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿದೆ. ನಾನು ಶಾಸಕನಾದ ನಂತರ ನಿಮ್ಮ ಊರಿಗೆ ಹಲವಾರು ಕಾಮಗಾರಿಗಳನ್ನು ಮಾಡ್ತಿದ್ದೀನಿ. ಮೊದಲೆಲ್ಲ ನೀವು 5 ಲಕ್ಷ 10 ಲಕ್ಷ ಇಸ್ಕೊಂಡ್ಬರ್ಬೇಕಾದ್ರೆ 10,000 ಸರಿ ಚಪ್ಪಲಿ ಸೌದು ನಿಮ್ಮ ಊರಿಗೆ 5 ಲಕ್ಷ ಬರೋಷ್ಟರಲ್ಲಿ ಅದು 5 ಕೋಟಿಗಿಂತ ಜಾಸ್ತಿ ಪಟಾಕಿಗಳು ಹೊಡೆದು 5 ಲಕ್ಷಕ್ಕೆ ಗುದ್ದಲಿ ಪೂಜೆ ಮಾಡ್ತೀವಿ. ಈಗ ನಿಮಗೆ 5 ಕೋಟಿ ತಂದಿದ್ದೀವಿ. 5 ಕೋಟಿ ಅಂದರೆ ಸಾಮಾನ್ಯದಲ್ಲ, ಸಣ್ಣ ಊರುಗಳಿಗೆಲ್ಲ. ಊರಿನ ಅಭಿವೃದ್ಧಿ ಅಂದರೆ ಕಾಂಗ್ರೆಸ್ ಪಕ್ಷ 70-80 ವರ್ಷಕ್ಕೆ ರೋಡ್ ರೋಡ್ಗಳಾಗ್ತಾಯಿದೆ, ಕಾಮಗಾರಿಗಳಾಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬಂದ ಮೇಲೆ ನಿಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುವರ್ಣ ಯುಗ ಆಗಿದೆ. ನೀವೆಲ್ಲ ನಂಬಿಕೆ ಇಟ್ಟು ನನ್ನನ್ನು ಗೆಲ್ಲಿಸಿದ್ದಕ್ಕೆ ನಿಮ್ಮ ಓಟು ವ್ಯರ್ಥ ಆಗದಿರೋ ರೀತಿ ಕೆಲಸಗಳಾಗ್ತಾ ಇದೆ. ಇನ್ನು ಊರಿನ ಒಳಗಡೆ ಕೆಲಸಗಳು ಕೂಡ ಹಂತವಾಗಿ ಇನ್ನೂ 3 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ನಿಮ್ಮ ಕೆಲಸಗಳನ್ನು ಹಂತವಾಗಿ ಮಾಡ್ತೀನಿ. ಈಗ ಸೊಳ್ಳೆಪುರದ ಬಿರುಚು ಕೂಡ ಇನ್ನೊಂದು 10 ದಿನದಲ್ಲಿ ಬಂದು ಅದಕ್ಕೂ ಭೂಮಿ ಪೂಜೆ ಮಾಡಿ ಆ ಕೆಲಸನೂ ಕೂಡ 10-15 ದಿನದಲ್ಲಿ ಮಾಡ್ತೀನಿ. ಟೆಂಡರ್ ಆಗಿದೆ, ಅದಕ್ಕೂ ಭೂಮಿ ಪೂಜೆಗೆ ಇನ್ನೊಂದು 10-15 ದಿನದಲ್ಲಿ ಬರ್ತೀನಿ ಅಂತ ಹೇಳಿ 15 ದಿನದಲ್ಲಿ ಭೂಮಿ ಪೂಜೆಗೆ ಬಂದು ಆ ಕೆಲಸನ ಮಾಡಿಕೊಡ್ತೀನಿ. ಸರಿ ಮೇಡಮ್, ಸಮಾಧಾನ ಆಯ್ತಾ? ಇನ್ನ ಡನಾಯಕಪುರ, ಆಲ್ಕೆರೆ, ವನಗಾನಹಳ್ಳಿ ಮಠ ಮತ್ತೆ ಮುದ್ದನಗೆರೆ ಇಡೀ ಪಂಚಾಯಿತಿಗೆ 25 ಕೋಟಿ ರೂಪಾಯಿ ಹಾಕಿದೆ. ಕೆಲಸ ನಡೀತಾ ಇದೆ. ರಸ್ತೆಗಳಾಗ್ತಾ ಇದೆ, ಬ್ರಿಡ್ಜ್ಗಳಾಗ್ತಾ ಇದೆ, PWD ಹಾಕಿದ್ವಿ, CNNL ಹಾಕಿದ್ವಿ, ಪಂಚಾಯತ್ ರಾಜಲ್ಲಿ ಹಾಕಿದ್ವಿ, ನನ್ನ MLA ಗ್ರಾಂಟ್ ಹಾಕಿದ್ವಿ. ನೀವು ಕೇಳಿರೋ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀನಿ. ಇತಿಹಾಸದಲ್ಲಿ 25 ಕೋಟಿ ನೀವು ನೋಡೂ ಇಲ್ಲ. ನಿಮ್ಮ ಊರಲ್ಲಿ 5 ಕೋಟಿ ಕಾಮಗಾರಿದ್ದು ಪೂಜೆ ನನಗಂತೂ ಗೊತ್ತಿರೋ ಮಾಡಿಲ್ಲ. ನೀವು ಅಷ್ಟು ಕೆಲಸ ಆಗ್ತಾ ಇದೆ. ಇವೆಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ಪಾಪ ನೀವು ಕೆರಗೋಡು ಹೋಬಳಿಯಲ್ಲೇ ನಿಮ್ಮ ಪಂಚಾಯತಿ ಅತಿ ಹೆಚ್ಚು ಲೀಡನ್ನು ನನಗೆ ಕೊಟ್ಟಿದ್ದಕ್ಕೆ ಇದು ಕಾಣಿಕೆ. ಹೌದಾ? ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಜಾಸ್ತಿ ಕೊಟ್ಟರೆ ಇನ್ನೂ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ. ತಿರುಗಿ ನಾನು ಬಂದು ನಿಂತಾಗ ಇನ್ನೂ ಜಾಸ್ತಿ ಕೊಟ್ಟರೆ ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ.
ಹಾಗೆ ನೀವು ನನಗೆ ಓಟ್ ಹಾಕಿದ್ದೀರಿ, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದೀರಿ, ಒಳ್ಳೇದಾಗಲಿ. ಯಾವುದು ರಾತ್ರಿ ಬೆಳಗಾದಷ್ಟು ಮಾಡೋಕ್ಕಾಗಲ್ಲ. ನಿಮ್ಮ ಎಲ್ಲ ಕೆಲಸವನ್ನು ಹಂತ ಹಂತವಾಗಿ ನೀವು ಸಮಾಧಾನವಾಗಿತ್ತು ಹೇಳಿ, ನಾನು ಸಮಾಧಾನವಾಗಿ ಒಂದೊಂದು ಊರನ್ನು ಮಾಡ್ತೀವಿ. ಈಗ ದಂಡಾಯಿಪುರದಿಂದ ಈಚೆಗೆ 5 ಕೋಟಿ ರೂಪಾಯಿ ಹಾಕಿದ್ದೀವಿ. ಅದನ್ನು ಈಗ ಬರೋ ವಾರನ ಇನ್ನೊಂದು ವಾರನ ಬಂದು ಪೂಜೆ ಮಾಡಬೇಕು. ಅದು ಎಷ್ಟು ವರ್ಷದಿಂದ 100 ವರ್ಷದಿಂದ ರೋಡ್ ಆಗಿಲ್ಲ. ಆ ರೋಡು ಆಗ್ತಾ ಇದೆ. ಅದು ಟೆಂಡರ್ ಆಗಿದೆ ಅಂದ್ರೆ ಅದು ಟೆಂಡರ್ ಮುಗಿದಿದೆ. 5 ಕೋಟಿ ಹಾಕಿದ್ದೀವಿ. ಆ ಕೆಲಸನೂ ಆಗ್ತದೆ. ಏನಪ್ಪ ಕರೆಕ್ಟಾ? ಇವ್ರ ಊರೊಳಗಡೆ ಎಷ್ಟು ರಸ್ತೆ ಆಗಿದೆ. ಇನ್ನು ಸೊಳ್ಳೆಪುರದ ರೋಡ್ ಒಣಗಾಲಡಿ ಮಠದ ಅದನ್ನು ಕೂಡ ಹಂತವಾಗಿ ಮಾಡ್ತೀನಿ. ಯಾವ ನಿಮ್ಮಲ್ಲಿ ಯಾವ ಸಮೃದ್ಧಿಯಾಗಿ ನಿಮ್ಮ ಪಂಚಾಯತಿ ಇದೆ, ಯಾವ ತೊಂದರೆನೇ ಇಲ್ದಂಗೆ ನಾನಂತೂ 24 ಗಂಟೆ ಸಿಗ್ತೀನಿ. ನಿಮ್ಗೇನು ಸಮಸ್ಯೆ ಇಲ್ಲ. ನಿಮ್ಮೆಲ್ಲ ಸಮಸ್ಯೆಗಳು ನಾನು ಫೋನ್ ಎತ್ತೀನಿ, ಕೆಲಸ ಮಾಡ್ಕೊಡ್ತೀನಿ. ಒಳ್ಳೇದಾಗಿ ಮುತ್ತುರಾಯ ಸ್ವಾಮಿ ನಿಮಗೆ ನಮಗೆ ಎಲ್ಲರೂ ಒಳ್ಳೇದು ಮಾಡಲಿ. ಕೆಂಪೇಗೌಡ ಜಯಂತಿದೆ, ಮಿನಿಸ್ಟರ್ ಬರ್ತಾ ಇದ್ದಾರೆ, ನನ್ನ ಬೇಗ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಂತರ ಮುದ್ದಂಗೆರೆ ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಶಾಸಕರಾದ ಶ್ರೀ ಗಣಿಗಾರ್ ವಿ ಕುಮಾರ್ ಅವರನ್ನು ಹಾರ ಹಾಕಿ ಶಾಲು ಹಾಕಿ ಸನ್ಮಾನಿಸಿ ಗೌರವಿಸಿದರು. ಸರ್ ಈ ಕಡೆ ಹಿಂದೆ ಹೋಗಿ ಸರ್ ಈ ಕಡೆ ಅದ್ಭುತ ಈ ಕಡೆ ನೋಡಿ ಎಲ್ಲ ಸರ್ ಒಂದು ಸೆಕೆಂಡ್ ಓಕೆ ಅಣ್ಣ ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್ ಅಣ್ಣ ಮುಂದೆ ನೋಡಿ ಅಣ್ಣ ಮುಂದೆ ನಿಂತ್ಕೊಳ್ಳಿ ಸರ್ ಥ್ಯಾಂಕ್ ಯು ಸರ್